ಮಗನ ಪ್ರತಾಪ ಕಂಡ ಬಡ ಹೆಣ್ಣು ಮಕ್ಕಳಿಗೆ 125 ಹಳ್ಳಿಗಳಿಗೆ ಪುಂಡನೆಂದು ಮೆರೆಯುತ್ತಿರುವ ಜನ್ಮಕ್ಕೆ ಬಲಿಯಾಗಿ ಬಳಸುತ್ತಿದ್ದರೆ करने नहीं समझा दिल दिया तो करना दिल नहीं तो बोलेंगे सर पर ಇವನು ಒಲಿದರೆ ಕರ್ಣ ಒಲಿಯದಿದ್ದರೆ ಕೋಳಿಂಗ ಸರ್ಪ ಜಗದಲ್ಲಿ ಅನ್ಯಾಯ ಹತ್ತಾಚಾರ ನಡೆದಾಗ ಆ ಧರ್ಮವು ತಾಂಡಾಡ್ತಿರುವಾಗ ನಮ್ಮಂತ ಕಾಳ ಧನಿಕರ ದೌರ್ಜನ್ಯದ ಬಳಕೆ ಹೆಚ್ಚಾದಾಗ ಅದನ್ನು ಕಾಪಾಡಲದಕ್ಕೆ ಯಾವುದಾರು ಒಂದು ದೇವರು ಹುಟ್ಟಿ ಬಂದೇ ಬರ್ತ ನಂತರ ಇದು ಕಲಿಯುಗ ಕಲಿಯುಗ
ಅಂದಾಗ ದೇವರು ಹುಟ್ಟೋದಂದರೇನು? ನಮ್ಮಂತ ಕಳನಾಕರನ್ನು ಮಟ್ಟ ಹಾಕದಂದರೇನು? ಸಾಧ್ಯವಿಲ್ಲ. 5 ವರ್ಷಕ್ಕೆ ಒಮ್ಮೆ ಚುನಾವಣೆ ಓಟ್ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದ ಭಿಕ್ಷಾವಣೆ ಮಾಡ್ತೀವಿ. ಕೂಲಿಲ್ಲ ಅಂತ ಅಲ್ಲ, ನೀವುಗಳ ಕೇವಲ ಒಂದು ಹೋಟಿನ ಆಸೆಗಾಗಿ ಬಣ್ಣದ ಮಾತನ್ನು ಹೇಳ್ತೀವಿ, ಸಲ್ಲದ ಕಥೆಯನ್ನು ಕಟ್ತೀವಿ, ಚಿನ್ನಕ ಖಂಡ ಕೊಡ್ತೀವಿ, ಹೆಂಡ ಕೊಡ್ತೀವಿ. ಚಂದ ಬಿದ್ರ ಮಗ್ಲಾಗ ಮಲ್ಕೊಳಕ್ಕೆ ಹೆಣ್ಣು ಕೊಡ್ತೀವಿ. ಈ ಪುಂಡರ ನಾಡಿನಲ್ಲಿ ಗಂಡುಗಲಾಗಿ ನಡೆಯುತ್ತಿರುವ ಈ ಕಲಿಯುವುದ ಕಲನಾಟ್ಯದ ಕಾರ್ಯದಲ್ಲಿ ಕಳ್ಳ ಕದಿಮನಾಗಿ ತನ್ನ ಕಾರ್ಯವನ್ನು ಸಾಕ್ಷಿದನಲ್ಲ ಆ ಕೆಟ್ಟ ಸೂಳೆಮ ಅರ್ಜುನ. ಪ್ರತಾಪನೆಂಬುವ ನಾಮದ ಬಲದಿಂದ ಈ ತೃಪ್ತಿನ ಗೆಲ್ಲಬೇಕಾದರೆ ನಾಗರನಾಗಿ ಬಂದು ಬಲಗಂಡ ಕನ್ನಡ ಬತ್ತಲೆ ಸ್ವಚ್ಛವದೆಯ ಸೋಳೆ ಮಗನೇ. ತ್ರಿವೇಣಿನಲ್ಲಿ ಮುಸಳೆ ಎಂದು ಬದುಕಿದರು ನಾಯಾಗಿ ಬಂದು ಬಿಡುವೆ ಕಾಲಡಿಯಲ್ಲಿ. ಈ ಪ್ರತಾಪ ಮನಸ್ಸು ಮಾಡಿದರೆ ಅದ ಕ್ಷಣದಲ್ಲಿ ಹಣವಾಗಿ ಬಂದು ಬಿಡುವೆ ಹಣದ ರಹಸ್ಯ ತಡ್ಡಿ. ಅರ್ಜುನ ಲಕ್ಷ್ಮಣಂತೆ ಬಾಳುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಂದರ ಮಧ್ಯೆ ಬೆಂಕಿ ಹಚ್ಚಿ ಹಂತವಾಗಿ ನಿನ್ನ ಬೀದಿ ಭಿಕ್ಷಕನಾಗಿ ಮಾಡಿ ಮಾವಿನ ಹಣ್ಣಿನಂತಿರುವ ನಿನ್ನ ಅತ್ತಿಗೆ ಮಂಜಿ ನಿನ್ನ ತೂಯಾಗಿ ಮಾಡಿಕೊಂಡು ಹಂತವಾಗಿ ನಿನ್ನ ಮನೆತನವನ್ನು ಬೀದಿ ಭಿಕ್ಷಕನಾಗಿ ಮಾಡಿ ನಿಮ್ಮಣ್ಣನ ಕೈವಶವಾಗಿರುವ ಆ 10,000 ಕೋಟಿ ಬಾಳುವ ಬಂಗಾರ ಪದಕವನ್ನು ಕೈವಶಕ್ಕೆ ತೆಗೆಸಿಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ್ ಬಟ್ಲರ್ ಪ್ರತಾಪನೇ ಅಲ್ಲ. ಕೊಟ್ಟ ಸಾಲವನ್ನು ವಸೂಲಿ ಮಾಡಿಕೊಂಡು ಬಂದಿರಲಿಲ್ಲ, ಇಲ್ಲಿ ವಸೂಲಿ ಮಾಡ್ಕೊಂಬರಕಂತ ಹೋಗಿದ್ರೆ ಅವ್ರ ಮನೆಯಾಗ ಅವರು ದುರ್ಗ ಬಾಟಕ್ ತಂದು ಹಳೆ ಇಡಕತ್ತಿದ್ರು ನೋಡ್ರಿ. ಭೀಮನ ಸಾಲ ಆ ಕೂಡುದಿನ ಸಾಲ ನೋಡ್ಯಾಲ್ರಿ ತಿಮ್ಮ ಅಂತ ನೋಡಿ ಆಗ್ಬಿಟ್ಟಾನ. ಟಕರ್ಟಿ ಕೂಡ ಕೊಡ್ತಾನ ನಿಮ್ ಕೊಡ್ತಾನ ಬಿಡ್ತಾನ ಅವನು ಆಟ ನೋಡ ಎಷ್ಟಾಗೈತೆ. ಏನು ನನ್ನನ್ನು ಬರೀ ಹೇಳಿದ್ರಂತೆ? ಇಷ್ಟದಂತೆ ಒಂದು ವಿಜ್ಞಾನ ಹಾಡು. ಓಹೋ, ಅರ್ಥವಾಯ್ತು. ಯಾಕೆ ಕರೀದ್ರಿ ಅಂತ. ಸರಿ, ನಿಮ್ಮಿಷ್ಟವೇ ನನ್ನ ಇಷ್ಟ. ಸಂಗ್ರಾಮ
ಸರಿ ಡಾರ್ಲಿಂಗ್, ನಾನು ಬಂದು ಸಮಯವಾಯ್ತು. ಬಾಯ್. ನನ್ನ ಮಿತ್ರ ಪ್ರದೀಪನೇ. ಆ ಪ್ರದೀಪ್ ಹೀಗೆ ಬಂದೆಯಾ? ಈಗ ತಾನೇ ಬಂದೆ. ಅಂದಾಗೆ ಪ್ರದೀಪ್ ಹೇಗೆ ನಡ್ತಾ ಇದೆ ನಿನ್ನ ತಂತ್ರ ಕೆಲಸ? ಇನ್ನೇನಿದೆ ಪ್ರತಾಪ್, ಕೆಲಸ ಹೇಗೆ ಪ್ರದೀಪ್? ಆಗ ಸುದ್ದಿಯ ಸರಿಯಾಗಿ
ಹಾಡು ಮಣ್ಣು ಕಳವಳಿಕೆ ಮಾಡಿ ನನ್ನ ದೇಶ ಹಿಡಿದುಕೊಂಡು ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿದ್ದಾರೆ ಪ್ರತಾಪ್. ಹಾಗಾದ್ರೆ ಮುಂದೆ ಏನು ಮಾಡಬೇಕು ಅನ್ಕೊಂಡಿದೀಯಾ? ಯಾವುದಾದ್ರು ಒಂದು ಉದ್ಯೋಗ ಹುಡುಕಕೊಳ್ಳಬೇಕಂತ ಮಾಡಿದ್ದೇನೆ. ಆದ್ರೆ ಎನ್ನುವ ಮಾತೇಕೆ ಬನ್ನಿ, ದೇವರು ನನಗೆ ಸಾಕಷ್ಟು ಆಸ್ತಿ ಐಶ್ವರ್ಯನ ಕೊಟ್ಟಿದ್ದೇನೆ. ನನ್ನ ತಂಗಿಯನ್ನು ಬಿಟ್ಟರೆ ನನ್ನವರ ತನ್ನವರನ್ನವರು ಯಾರಿಲ್ಲ. ಮಿತ್ರನಾಗದೆ ಒಳ್ಳೆ ಹುಟ್ಟಿದ ಸೋದರ ನನ್ನ ಆಸ್ತಿ ಅವರಗಳನ್ನು ನೋಡಿಕೊಂಡು ನನ್ನ ಮನೆಯಲ್ಲೇ ಇದ್ದು ಬಿಡು, ಏನಂತೀಯ? ಆಯ್ತು ಪ್ರತಾಪ್, ಒಳ್ಳೆಯ ಸ್ನೇಹಿತ ಸಿಕ್ಕನಂದು ವಿಚಾರಿಸ್ತಾ ನಿಂತಿದ್ದೆ. ಚೆನ್ನ, ಗೌರ ನಮ್ಮ ಅಡಿಗೆ ಭಟ್ಟ ರಂಗನಿಗೆ ಹೇಳಿ ನನ್ನ ಮಿತ್ರ ಪ್ರದೀಪ ಬಂದಿದ್ದೇನೆ, ಸ್ಪೆಷಲ್ ಆಗಿ ಒಳ್ಳೆ ಅಡಿಗೆ ಮಾಡಂತ ಹೇಳು. ರಂಗಣ್ಣ, ರಂಗಣ್ಣ, ನಮ್ ದಾನಿಯವ್ರ ಫ್ರೆಂಡ್ ಬಂದಿದ್ದಲ್ಲಿ ಲಂಡನ್ ಆಗಿದ್ದ ಲಂಡ್ ಹೋಗ್ಯಾಕ. ಅವ್ರು ಬಿಸಿ 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 ಒಂದೇಟ ಚಿಕನ್ ಬಿರಿಯಾನಿ ಮಾಡ. ಆಯ್ತ್ರಿ ದಾನಿಯರ ಮಾಡ್ತೀನಿ. ಒಟ್ಟು ದಾರದಾಕ ನಿಂದ ಹಾಕಿ ಮಾಡಿ ಊಟ. ಒಳಗೆ ನಡಿ. ಅಂದಾಗೆ ಚಂದ, ನನ್ನ ಹೇಮಂತನ ಶೇಂಗದ ಹೊಲದಲ್ಲಿ ನಮ್ಮ ಬಂಡಿ ದನಕರ ಹಾಯಿಸಿಕೊಂಡು ಹೋದ ಘಟನೆ ಬಗ್ಗೆ ಏನು ಬಹಳ ಬಹಳ ಸಕ್ಕಿಲನ್ನು ಮಾತನಾಡಿದ್ದಲ್ಲ ಅರ್ಜುನ. ಧನ್ಯರ ಆ ಗೀಟು ಮಾಸ್ತರ್ ಮಾತಾಡಿದ್ ನೋಡಿಬಿಟ್ರ ನನ್ನ ಹೊಟ್ಟೆ ಖಾರ ಉಪ್ಪು ಕಲಿಸ್ದಂಗತ್ರಿ. ನೋಡ್ಬಾರ್ರಿ ಅವ ಮಾತಾಡಿದ್ ಈರ ಕೀಟು ಮಾತಾಡಿದ್ ಈಟ್ ಆಗೈತ್ರಿ. ಅಪ್ಪ ಹೊಟ್ಯಾಗ ಖಾರ ಉಪ್ಪು ಕಲಿಸ್ದಂಗತ್ರಿ ಗೌರ. ಧನ್ಯರ ನಿಮ್ಮ ರುಂಡ ನಾವು ಮೆಟ್ಟಿನ ಸಲ ನಿಮ್ ಕೊಳ್ಳಾಗ ಹಾಕಿ ಊರ್ ತುಂಬ ಮೆರವಣಿಗೆ ಮಾಡಿ ಗಡ್ಡರ್ ಬಸವನ್ನ ಅದ ಉಗಿಸ್ಬಿಡ್ತೀನಿ ಅಂತ ನೋಯಪ್ಪ. ಸುತ್ತಲೂ ಒಡೆ ನೆನೆಸಿಕೊಂಡಿರುವ ಪುರುಷ ಸಿಂಹಕ್ಕೆ ಇಷ್ಟೊಂದು ಸಕ್ಕಿಲದ ಮಾತನಾಡಿದ್ರ ಆ ಬಡ ಭಿಕಾರಿ ನನ್ನ ಮಗ. ಅಷ್ಟಲ್ಲ ನಿಮ್ ರುಂಡ ಮುಂಡ ಎರಡು ಮೂರು ತಗದ ಮೂರು ಅಗಸಿದಾಗಲಿ ಕಟ್ಟಿ ಆ ಗಿಡ ಮಾಸ್ತರ್ಗೆ ಅಂತ ಅಗಸಿಬಾಲ್ ಸಿಗಲ್ಲ. ಶತ್ರು ಮೈಗೆ ಮೇಲೆ ನಿಮ್ಮ ಮನೆ ಕಡೆ ಕೊಡ್ಲಿ ಅತ್ತಿ ತೋರ್ಸವ್ ನೋಡ್ರಿ ಅವ. ಈ ಶ್ರೀಮಂತನ ಹೆಸರು ಕೇಳಿದ್ರೆ ಸಾಕು ಈ ಊರಿನ ಜನರ ಗಡಗಳನ್ನು ನಡಿಗೆ ಈ ಶ್ರೀಮಂತನ ಪಾದ ತೊಳೆದು ಕುಳಿತಿರುವಾಗ ಈ ತರ ಸಕ್ಕಿಲಿಂದ ಮಾತನಾಡಿದ ನನ್ನ ಮಗ. ಲೇ ಸುಳ್ಯ ಮಗನ, ಲೇ ಲೋಪನ್ ಸುಳ್ಯ ಮಗನ, ಲೇ ಹಲ್ಕಟ್ಟು ಸುಳ್ಯ ಮಗನ, ಲೇ ಲೋಪನ ಅಲ್ರಿ ಅಪ್ಪ ನಾನು ದಾನ ನಿಮ್ಮನ್ನ ಹೊಲಸು ಬೇಡ್ರಿ ಅವ. ನಾನಲ್ರಿ ಅಪ್ಪ ಮಾತಾಡೇನ್ರಿ. ಅರ್ಜುನ್ ಬರ್ತಾನ ತಡಿ ಈಗ ತಡಿ ಅಪ್ಪ. ಈ ಸಾಸ ಸಿಂಹನ ಮನೆಗೆ ಬಂದು ಅಷ್ಟು ಸಕ್ಕ ಬಂದಿದ್ದಾರಲೇ ಬಡ ಬಾಯ್. ನಿನ್ನ ಮನೆತನಕ್ಕೆ ಅಕ್ಕ ಯಾಕಲೇ ಸೌಕರ. ನಿಮ್ಮಂತ ಬಂಡರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ನಿಮ್ಮಂತ ಬಂಡ ಶ್ರೀಮಂತರ ರಂಗ ಕತ್ತರಿಸಲು ಈ ಭಾರತಾಂಬೆಯ ಉದರದಲ್ಲಿ ಒಟ್ಟು ಬಂದಿರುವನು ಗಂಡುಗಲಿಯ ಬಂಡ ಅರ್ಜುನನಾಗಿ. ಗಂಡು ಗರಿಯಾದವನು ಕುಂದಾಪುರ
ಮಾತುಗಳನ್ನು ನನಗೆ ಬಾಯಿ ಬಿಡುತ್ತೆ. ಅಂತದರಲ್ಲಿ ನೀ ಯಾವ ಲೆಕ್ಕವೇ? ಶ್ರೀಮಂತನಿಗೆ ಶ್ರೀಮಂತ ಹೇಳಿದಂತೆ ಕೇಳಿ ಬಿದ್ದರೆ ಸರಿ. ಇಲ್ಲದಿದ್ದ ಜಯ ಉಳಿದು ಈ ಶ್ರೀಮಂತನ ಕೈಯಲ್ಲಿ. ಜಮೀನ್ದಾರ್ ಪ್ರತಾಪ, ನೀನು ಹೇಳಿದ ಹಾಗೆ ಕೇಳಿ ಬಿದ್ದಿರಲು ನಾನೇನು ಕಾರ್ಯವನ್ನು ಅಯ್ಯಲ್ಲ ಮಗನ. ಈ ಅರ್ಜುನನಿಗೆ ಸ್ವಂತ ಬದುಕುವುದು ಗೊತ್ತು, ನಿಮ್ಮಂತವರ ಕಾಲಡಿಗೆ ಗೊತ್ತು, ಕಾಪಾಡುವುದು ಗೊತ್ತಿಲ್ಲ. ಒಂದು ವೇಳೆ ನಾನೇ ಸೂರ ಹಿಡಿದಿದ್ದ ಆಟವೆಂದು ನೀನು ಹಾರು ಹಾಕಿದರೆ ನಿನ್ನ ಪ್ರಾಣ ತೆಗೆದು ಬಿಡಲಾರ ಕೊಂಡ ಅರ್ಜುನ. ಈ ಶ್ರೀಮಂತನ ಪ್ರಾಣ ನನ್ನ ಪ್ರಾಣ ತೆಗೆಯಲು ನನ್ನೇನು ಬಳ್ಳ ಕುರಿಯನ್ನು ತಿಳಿದಿರುವುದರಲ್ಲಿ ದಿನ ಬೆಳಗರೆದ್ರೆ ನನ್ನ ಸಾವಿರಾರು ಬಡ ಕುನ್ನಿಗಳು ಎತ್ತಿ ಹಾಕಿರುವ ಭಿಕ್ಷದಿಂದ ಹೊಟ್ಟೆ ತುಂಬಿಸಿಕೊಂಡು ಕಳಿಸಿರುವಾಗ ನೀನೊಬ್ಬ ಬಡ ಕೊನ್ನಿ ಪ್ರಾಣ ತೆಗೆಯಲು ನಿನಗೆ ಸಾಧ್ಯವಿಲ್ಲ. ನನ್ನ ಕೊಟ್ಟ ನಿಮ್ಮಪ್ಪನಿಗೆ ಸಾಧ್ಯವಲ್ಲದೆ. ಮನೆ ಪ್ರತಾಪ, ನಿನ್ನ ಪ್ರಾಣ ತೆಗೆಯಲು ಆತರಿತ್ತಿದೆ ನನ್ನ ವೀರ ಪರಸು. ಮತ್ತೆ ನೀನು ಹಾಗೆ ಹೀಗೆ ಎಂದು ಎಚ್ಚರ ತಪ್ಪಿ ಹೊಗಳಿದರೆ ಕ್ಷಣದಲ್ಲಿ ನಿನ್ನ ರುಂಡ ಕತ್ತರಿಸಬೇಕಾಗುತ್ತದೆ. ಓಕೆ, ಇಲ್ಲಿ ಹೊಕ್ಕ ಪುಂಡ ಒಡೆ ನಿಮ್ಮಂತ ಎಷ್ಟೋ ಪುಂಡ ಪುರುಷರು ಈ ಪ್ರದೀಪನ ಸೇಡಿನ ದೊಡ್ಡಿಯಲ್ಲಿ ಅನ್ನ ನೀರು ಇಲ್ಲದೆ ಒಟ್ಟಾಡಿ ಕಾಲ ಕಳೆಯುತ್ತಿರುವಾಗ ನೀನವ ಗಂಡು ಸೂರ ಉದಿಲೆ ಚಾನು ಮಗನೇ, ಮೊದಲು ಇದರಿಂದ ಹೊರಟು ಹೋಗು. ಹೇಳಿ ನನ್ನ ಮಗನ ಪ್ರದೀಯ, ಹೇ ಹುಚ್ಚು ನಾಯಿ, ಮತ್ತೊಬ್ಬರ ಎತ್ತಿ ಹಾಕಿದ ಹರಿಸಿದ ಅನ್ನ ತಿಂದು ಪಾವ ಅನ್ಯಾಸುವ ಹೇಳಿಯಲ್ಲ ಈ ಅರ್ಜುನ. ಅರ್ಜುನ ಹೌದೇ ಚಿಕ್ಕವನಿರುವಾಗ ಆಗ ಹೋದರೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಆ ಬಣ್ಣ ಪುಂಡರಿಗೆ ತೋರಿಸಬೇಕಿತ್ತಲೇ. ಈಗ ಈ ಪುಂಡಾಡಿಗೆ ಅಲ್ಲ ತಮ್ಮ, ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ಯಾಡ್ಸ್ಕೊಂತೀವೋ? ಮೊನ್ನೆ ನಮ್ಮನೆ ರೋಡ್ ಕಳ್ಸ್ಯಾರ, ಅದೇನು ನಿನಗೆ ಸಮಾಧಾನ ಆಗೋಲ್ದ? ನಮ್ಮ ಸಾವುಕಾರ ಹೆಂಗ್ ಹೇಳ್ತಾನ ಕೇಳ್ಕೊಂಡು ನಿನ್ನ ಪಾಟಿಗೆ ಅದ ನಾನು ಮನೆ ಮುರುಕ ಛತ್ರಿ, ಕಂಡ ಬಡ ಹೆಣ್ಣು ಮಕ್ಕಳ ತಾಯಿಸುವ ನೀನು ನನಗೆ ಬುದ್ಧಿ ಹೇಳಕ್ಕೆ ಬರುವಿಯಾ? ನೋಡು ಪ್ರತಾಪ, ಅಂದು ನಮ್ಮ ಹೊಲದಲ್ಲಿ ದನಕರಗಳನ್ನು ಆಯ್ದುಕೊಂಡು ಹೋಗಿದ್ದು ತಪ್ಪಾಯ್ತೆಂದು ಕೇಳಿಕೊ. ಇಲ್ಲದಿದ್ದರೆ ಇದೇ ಈ ನನ್ನ ಪರಶುವಿನಿಂದ ನಿನ್ನ ರುಂಡ ಕತ್ತರಿಸಬೇಕಾಗುತ್ತದೆ. ಬಲಜೋಕೆ ತುತ್ತು ಕೂಳಿಗೆ ಕದಿಲಿದ ಬಡ ಭಿಕಾರಿ, ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತೀನಿ, ಎಲ್ಲಿಗೆ ಹೊರಟು ಹೋಗು. ಇಲ್ಲದಿದ್ದರೆ ಇದೇ ಕಲ್ಲಿನ ಕಲ್ಲನ ಕೋಟೆ ಕೊಂಬಕ್ಕೆ ಕಟ್ಟಿ ಮೈ ಚರ್ಮವನ್ನು ಸುಲಿಬೇಕಾಗುತ್ತದೆ ಮಗನೇ. ಜೋಕೆ ಜಮೀನ್ದಾರ್ ಪ್ರತಾಪ, ನನ್ನ ಮೈ ಚರ್ಮ ಸುಲಿಬಲು ನನ್ನನ್ನೇನು ಸತ್ತ
ಸಮಾಜದ ಮುಂದೆ. ಯಾತನ? ಈ ಪ್ರತಾಪ ಚಟಿಗೆ ಹೊಡೆದರೆ ಸಾಕು, ನಿನ್ನ ಹೆಣ ಪತ್ತೆ ಇಲ್ಲದ ಪಾತಾಳಕ್ಕೆ ಹೋಗುತ್ತದೆ ಮಗನೇ. ಅವತ್ತನ ಮಗನ ಜಮೀನ್ದಾರ ಪ್ರತಾಪ ಪಾತಾಳಕ್ಕೆ ಕಳಿಸಲು ನಾನೇನು ಹಾಲು ಕುಡಿಯುವ ಹಸುಕೂತಲ್ಲ ಮಗನ. ಈ ಅರ್ಜುನನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ನಿನ್ನಂತ ಮದ ಏರಿದ ಎಷ್ಟೋ ಜನ ಮದವೇರಿದ ಕ್ವಾಣ ಬಂದರು ಅದಕ್ಕೆಂದಿಗೂ ಬಗ್ಗಲಾರದು ಈ ಅರ್ಜುನನ ಗಂಡೆಗೆ. ಅರ್ಜುನ ಸಿಕ್ಕವರಿಗೆ ಸಿಕ್ಕಂತೆ ಬದಲು ನಿನ್ನ ಪ್ರಾಣದ ಪಕ್ಷವನ್ನು ಕಳೆದುಕೊಳ್ಳಬೇಡ ಮಗನೇ. ಈ ಪ್ರದೀಪನ ಕೈಯಲ್ಲಿ ನಿನ್ನ ಕಾರಣವಾಗಿ ಈ ಪ್ರದೀಪವನ್ನು ಸಿಡಿದು ನನಗೆ ಎತ್ತಿಸಬೇಡ ಮಗನೇ. ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಕೇಳುವ ಸಣ್ಣ ಕುಂಡಿ ಈ ಅರ್ಜುನ ಹೋರಾಡಬೇಕೆಂದು ರಣರಂಗದಲ್ಲಿ ಕಂಡರೆ ಈ ಅರ್ಜುನನ ಗೆದ್ದ ವಿಜಯದ ಬಾವುಟ ಆರಬೇಕು ಒಂದು. ನಿಮ್ಮಂತ ಬಂಡ ಶ್ರೀಮಂತರ ವೃಂದ ಬೀಳಬೇಕು ಒಂದು. ಅಲ್ಲ ತಮ್ಮ ಅರ್ಜುನ, ಯಾಕೆ ಮಾತಿಗೆ ಕ್ವಾಟ್ಲಿ ಎತ್ತಿ ಮಾತಾಡ್ತೀವ? ನಾವೇನ್ ಚೆಕ್ಕದಾರಂತ ತಿಳ್ಕೊಂಡಿದ್ದೆ ನಮ್ಮನ್ನ. ಮೂರದಿವಿ ನಿನ್ನ ಒಂದು ದಿನ ಗತಿ ಕಾಣಿಸ್ತೇವೆ. ನಮ್ ಸೌಕರ್ಯ ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗ್ಬೇಡಮ್ಮ. ಹಂಗೆ ಮಾನ್ ಮಾಡ್ದಾರ ಮತ್ತೆ ಜಾಸ್ತಿ ಇಟ್ಕೊಂಡು ನಾನೆಲ್ಲ ಮಾಡ್ಬೇಕು ಬಾ ನೀನು. ಮನೆ ಮುಳುಕ ಛತ್ರಿ ತಲೆ ಹಿಡುಕುವ ಕೆಲಸ ಮಾಡಿ ಕಂಡ ಬಳೆಯನ್ನು ಮಕ್ಕಳ ತಾಳೇರಿಸುವ ನೀನು ನನಗೆ ಬುದ್ಧಿ ಹೇಳಕ್ಕೆ ಬರೀವಿಯಾ? ಅಜ್ಜಿ ನೋಡು ಪ್ರತಾಪ, ಅಂದು ನಮ್ಮ ಹೊಲದಲ್ಲಿ ದನಕರುಗಳನ್ನು ಆಯ್ಸಿಕೊಂಡು ಪಾಯಿತನ್ನು ಕೇಳಿಕೊ. ಇಲ್ಲದಿದ್ದರೆ ಇದೇ ಈ ನನ್ನ ಪರಶುವಿನಿಂದ ನಿನ್ನ ರುಂಡ ಆರತಿ ಆಗಬೇಕಾಗುತ್ತದೆ. ನಿನ್ನ ಕಾರಣವಾಗಿ ಶ್ರೀಮಂತ ಸಿಂಹನನ್ನು ಎದುರು ಹಾಕಿಕೊಂಡು ಯಾರಿಗೆ ಬಿದ್ದು ಸತ್ತು ಹೋಗಬೇಡ. ಇನ್ನು ಮುಂದೆ ನೀನು ಕುಸ್ತಿ ಆಡೋದನ್ನು ನಿಲ್ಲಿಸಿ ಆ ನಿಮ್ಮನ್ನ ಹತ್ತಿರುವ ದೇವಸ್ಥಾನ ಒಡೆಗಳನ್ನು ನನಗೆ ತಂದು ಕೊಟ್ಟು ಬಿಡು. ಏನು ಕೇಳ್ತಿ ಕೇಳೋ ಕೊಟ್ಟು ಬಿಡ್ತೀನಿ. ಆಯ್ತು ಜಮೀನ್ದಾರ್ ಸಾವುಕಾರ, ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ನಿನಗೆ ಆ ದೇವಸ್ಥಾನದ ಒಡವೆಗಳನ್ನು ತಂದುಕೊಡಬೇಕಾ ಸಾವುಕಾರ? ಕೊಡುತ್ತೇನೆ. ಆದರೆ ನಾನು ಕೇಳಿದ್ದನ್ನು ನೀನು ಕೊಡುತ್ತೀಯಾ? ಬೇಕಾದ್ರಿ ಕೇಳು, ಒಕ್ಕದ ಮೇಲೆ ಬಿಸಾನ ಹಾಕ್ತೀನಿ. ಹಾಗಾದರೆ ಅಂದದ ಹರಗಿರಿಯಂತೆ ಗೊತ್ತಾಗಿ ಸಾಕಿ ಬೆಳೆಸಿರುವ ಕರ್ಪೂರದ ಗೊಂಬೆಯಂತಿರುವ ತಂಗಿಬೇಕು ಕೊಡ್ತೀಯಾ? ಜಮೀನ್ದಾರ್ ಪ್ರತಾಪ, ನಾನು ಕುಸ್ತಿ ಆಡ್ದವನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡೆಗಳನ್ನು ತಂದು ಕೊಡಬೇಕಾ ಸಾವುಕಾರ? ನೀನು ಶ್ರೀಮಂತರಾದ ತಕ್ಷಣ ನಮ್ಮಂತ ಬಡವರ ಮೇಲೆ ಏನೇ ಅದನ್ನ ತಪ್ಪಾಳಿಕೆ ಮಾಡಬೇಕೆಂದುಕೊಂಡಿರುವುದು ಅದು ನಿನ್ನ ಮೂರ್ಖತನ. ನಮ್ಮಂತ ಬಡವರು ಬೆವರು ಸುರಿಸಿ ದುಡಿದ್ರಿಂದಲೇ ನೀನು ಶ್ರೀಮಂತನಾಗಿರುವುದು, ಮಾಡಿ ಮೇಲೆ ಮಾಡಿ ಕಟ್ಟಿರುವುದು. ತಿಳಿದುಕೊಳ್ಳಲೇ ಆತ್ಮ ಸಾವುಕಾರ. ಏನಿದ್ರನ್ನ ಹೇಳಿದ್ದಲ್ಲ, ಬಡ ಭಿಕಾರಿ ಗುಂಡ ಇದನ್ನೆಲ್ಲ ಅನಿಸ್ಕೊಳ್ತೀಯಲ್ಲ, ನಿನಗೆ ಗೊತ್ತಾಗೋದಿಲ್ಲವೇ? ಕಟ್ಟಿಗಳನ್ನು ತೆಗೆದುಕೋ, ನಮ್ಮಪ್ಪನ ವೀರ ಕತ್ತಿಯನ್ನು ಕತ್ತರಿಸಿ. ಶಬಾಷ್ ಎಣ್ಣೆ ಶಬಾಷ್.
ಸ್ವಲ್ಪ ಸುಮ್ಮನೆ ಇದ ಕಟ್ಟಾರ ನನಗೆ ಕುರಿಯಾರ ಮನೆಗೆ ಬೆಂಕಿ ಹಚ್ಚಿ ದಾಗ 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 ಉರಿಯಾಕತ್ತೆ ಅದ್ರಾಗ ಒಟ್ಟು ನೀವು ತುಪ್ಪ ಹಾಕಕ್ ಬಂದ್ರಿ ಯಾವ ಸ್ವಲ್ಪ ಸುಮ್ಮನಿದ್ರು ಬಿಡ ಯಾವ ಬಾಯಿ ಮುಚ್ಚಿ ಇಟ್ಕೊಂಡಿರೋ ಚಂದಪ್ಪ, ಇಂಥ ಬಡವರನ್ನು ಸುಮ್ಮನೆ ಬಿಡಬಾರ್ದು. ಧರ್ಮ ಸುರಿದು ಪಾದರಕ್ಷಣೆ ಮಾಡಿಕೊಂಡಾಗಲೇ ಈ ಕೈಗಳ ಮನಸ್ಸಿಗೆ ಶಾಂತಿ. ಏ ಜಂಬದ ಕೋಳಿ, ಮತ್ತ ಕೊಪ್ಪಿದ ಹೆಣ್ಣುಗಳಿಗೆ ತಕ್ಕ ಪಾದ ಕಲಿಸಿದಾಗಲೇ ಈ ಅಚ್ಚುನ ಮನಸ್ಸಿಗೆ ಶಾಂತಿ. Be careful. ಸಕ್ಕಿನ ಕುನ್ನಿ ಅರ್ಪಣದ ಹುಲಿಯಾಗಿ ಇಡೀ ಡೆಲ್ಲಿಯನ್ನು ಆಳಬೇಕೆಂದು ಹೊರಟಿರುವ ಈ ಪ್ರದೀಪನಿಗೆ ಮಾತನಾಡಿದರೆ ನನ್ನ ಒತ್ತು ಆ ದೇವಸ್ಥಾನವರೆಗೆ ಕಿತ್ತುಕೊಳ್ಳಬೇಕಾಗುತ್ತೆ ನಿಮಗೆ. ಓಕೆ, ಸಿಕ್ಕವರಿಗೆ ಸಿಕ್ಕಂತೆ ಬಗಳಿ ಹಂಗ ನೀನು ನಿಮ್ಮ ಮಾತನಾಡಿದನು. ನಾವು ಮಾಡುತ್ತಿರುವ ಈ ಕಾರ್ಯಕ್ಕೆ ನೀ ಅಡ್ಡ ಬಂದರೆ ಹಿಂದೆ ಸುಳಿದು ಬಿಡುವೆ ನಿನ್ನ ದೇಹವನ್ನ. ಹಾಕುತ್ತನಮನ ಪ್ರದೇಯ, ನೀನು ಹೇಳಿದ ಹಾಗೆ ಕೇಳಿ ಬಿದ್ದಿರಲು ನಾನೇನು ನಿನ್ನ ಮನೆ ಕಾಯುವನ್ನು ಆಯಲ್ಲ ಮಗನ. ಪ್ರಜ್ಞಾ ಪ್ರದೇಯ, ಇಂದು ಆ ಸೂರ್ಯಾದಿ ಚಂದ್ರ ಇರೋವರೆಗೂ ನನ್ನ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣನಿಗೆ ಒಂದೇ ಒಂದು ಮಾತನ್ನು, ಕೆಟ್ಟ ಮಾತನ್ನು ನುಡಿದರೆ ಪ್ರದೇಯ ನಿನ್ನ ರುಂಡ ಕತ್ತರಿಸಿ ನನ್ನಣ್ಣ ಹೇಮಾಂತರ ಕಾಡಲಿರ್ತೇನೆ ಮಗನ. ನೀನು ಬಲು ಎಚ್ಚರದಿಂದ ಮಗಳೇ ಭಿಕಾರಿ. ಏ ಭಿಕಾರಿ, ಕೈಯಲ್ಲಿ ಕೊಡಲಿದೆ ಎಂದು ಕೊಪ್ಪಿನಿಂದ ಮಾತನಾಡಿದರೆ ತಪ್ಪನ್ನು ನಿಲ್ಲಿಸದೆ ಬಿಡುವುದಿಲ್ಲ. ಜೋಕೆ, ಪಿಂಡದ ಎಣ್ಣೆ ಶ್ರೀಮಂತಿಗೆ ಕೊಬ್ಬನ್ನು ಮೈ ತುಂಬ ತುಂಬಿಕೊಂಡು ಬಾಯಿಗೆ ಬಂದಂತೆ ಬಗಳಿದರೆ ಮೊದಲು ನಿನ್ನ ಬಾಯಿಗೆ ಬುದ್ಧಿ, ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನು ಉಳಿಯಬೇಕಾಗುತ್ತದೆ. ಜಾಗ್ರತೆ. ಪ್ರತಾಪ, ಏ ಪ್ರದೇಯ, ಇನ್ನು ಮುಂದೆ ಆ ಸೂರ್ಯಾದಿ ಚಂದ್ರದೇವರೆಗೂ ನನ್ನ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣನಿಗೆ ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಹೊರ ಬಂದರೆ ನಿಮ್ಮ ಗಂಟೆಲ್ಲ ಹರಿದು ನಿಮ್ಮ ಬಿಸಿ ರಕ್ತ ಕುಡಿದ ಬಿಡಲಾರ ಈ ಪುಂಡ ಅರ್ಜುನ. ನಾನಿನ್ನು ಬರುತ್ತೇನೆ. ಇದನ್ನು ಮಿಕ್ಕಿ ನಿಮ್ಮ ಆಟವನ್ನು ಚಾಲಿಸಲು ಮುಂದಾದರೆ ಇದೇ ಈ ನನ್ನ ಪರಶುವಿನಿಂದ ನಿಮ್ಮ ತುಂಡು ತುಂಡಾಗಿ ಕತ್ತರಿಸಿ ಇಲ್ಲಿ ಈ ಜನರ ಮುಂದೆ ಹಾಕದಿದ್ದರೆ ನನ್ನ ಹೆಸರು ಹಿಂದೂಗಳಿಗಳ ಗಂಡು ನಿಮ್ಮಂತ ಬಂಡ ಶ್ರೀಮಂತರಿಗೆ ಮೆಂಡ ಕೆಲೆ ಕೆಟ್ಟ ಮೇಡಿ ನಾಗರ ಕೆಲೆ ಕೆಟ್ಟ ಅಚ್ಚುಡನೆ ಎಲ್ಲ ಹೇಳುತ್ತದೆ. ಬರುತ್ತೇನ ಮಕ್ಕಳ ನೆನಪಿರಲಿ. ಮುಂದೆ ಕವಿ ರಚಿಸುತ್ತಿರುವ ವೀರ ಸಿಂಧೂರು ಲಕ್ಷ್ಮಣ
ಮಾಡಿ ಹಣೆಗೆ ಹಂಚಿದಾಗಲೇ ಈ ಸಮಾಧಾನವಾಗೋದು. ತಂಗಿ ಕವಿತಾ, ನಾನು ಅವನನ್ನ ಏಕೆ ಸುಮ್ಮನೆ ಬಿಟ್ಟೆ ಗೊತ್ತಾ? ಅದು ಎಲ್ಲ ನಿನಗೆ ತಿಳಿಯದು. ಇಂದು ನೀನು ಕಾಲೇಜಿಗೆ ಹೋಗಿಬಿಡು. ನಾನು ಬರ್ತೇನೆ. ಹೋಗಿ ಬಾ. ಆಯ್ತು ಹೋಯ್ ಬರ ಇನ್ನು ಬರ್ತೇನೆ. ನೀನು ಒಬ್ಬ ದೊಡ್ಡಾತ್ ನಾವು ಹೋಯ್ ಬಂದ್ಬಿಡು. ಕಳ್ಳತನ ಮಾಡಿ ಕಳಿಸುತ್ತಿರುವ ಸ್ಮಾರ್ಟ್ಲಿಂಗ್ ಲಾರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಹಂಚಿ ಆರ್ಭಟದ ಹುಲಿಯಂತೆ ಮುಂದೆ ಸಾಗಿಸುತ್ತಿರುವ ಪೋಲಿಗೆ ಈ ಕರುಣ ಸೇಡಿಟ್ಟ ಸಿಂಹವಾಗಿ ಬಂದ ಬಡವರ ರಕ್ತ ಕುಡಿದು ನಿಂತಿರುವ ನಿನ್ನ ದೇಹವನ್ನು ಕೊಚ್ಚಿ ಹಾಕಿ ನನ್ನ ತಂದೆ ತಾಯಿ ತಮ್ಮ ಮಂದಿರ ಕೊನೆ ನೋಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚೆ ಅವರನ್ನು ಹುಚ್ಚು ನೋಯಿ ತರ ಎಳೆದುಕೊಂಡು ಬಂದು ಅವರ ರುಂಡ ಕತ್ತರಿಸಿದರೆ ನನ್ನ ಸೇಡಿನ ಕ್ರಾಂತಿಯ ಜ್ವಾಲಾಮುಖಿ ನಂದುತ್ತದೆ. ಮಿಸ್ಟರ್, ಶ್ರೀಮಂತ ಕುಮಾರಿ ಬರುತ್ತಿರುವುದು ನಿನಗೆ ಕಾಣದಿಲ್ಲವೇ? ಸ್ವಲ್ಪ ದಾರಿ ಬಿಟ್ಟು ನಿಂತು. ಶ್ರೀಮಂತ ಕುಮಾರಿ ಆದರೇನು, ಲಂಡನ್ ರಾಣಿ ಆದರೇನು, ಈ ಕರುಣನಿಗೆ ದಾರಿ ಬಿಟ್ಟು ನಿಲ್ಲ ಎಂದು ಹೇಳುವ ನಾನ್ಯಾರು ಗೊತ್ತಾ? ಬೆರಳಲ್ಲೇ ಆಟ ಆಡಿಸುತ್ತಿರುವ ಈ ಊರಿನ ಹುಲಿ ಶ್ರೀಮಂತನ ತಂಗಿ. ಊರಿನ ಹುಲಿ ಶ್ರೀಮಂತನ ತಂಗಿ ಆದರೇನು? ಮಿನಿಸ್ಟರ್ ತಂಗಿ ಆದರೇನು? तुम्हारा नाम क्या बोलो? मेरा नाम कविता. अरे वाह, ब्यूटीफुल स्वीट नेम. तू नहीं जानते मेरा नाम दी अंडोमन एंड निकोबार आउट ऑफ कंट्री रೌಡಿಸಂ ಕನ್ನಡ. ನೋಡು, ನೀನು ಕರುಣ ಆದರೇನು, ಕರುಣಾಪತಿ ಆದರೆ ಮೊದಲು ನನಗೆ ದಾರಿ ಬಿಡದು ಕಲಿ. ನಿಲ್ಲು. ಇಂತಹ ದಟ್ಟವಾದ
ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಒಬ್ಬನೇ ಸಿಕ್ಕು ನನಗೆ ಬಾಯಿಗೆ ಬಂದಂತೆ ಮಾಡಿದ್ಯಾ? ನೋಡು, ಸುಮ್ಮನೆ ನಿನ್ನ ಈ ರೀತಿ ಕೆಣಕಿದರೆ ಅಣ್ಣನಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕಂತೆ, ಎಚ್ಚರ. ಇಂಥ ದಟ್ಟವಾದ ಕಾಡಿನಲ್ಲಿ ಒಬ್ಬಳೆ ಸಿಕ್ಕು ನನಗೆ ಬಾಯಿಗೆ ಬಂದಂತೆ ಮಾತನಾಡಿದ ನಿನ್ನಂತ ಜಂಬದ ಹೆಣ್ಣಿಗೆ ಮುಟ್ಟಿ ಕಲಿತದೆ ಬಿಟ್ಟರೆ ನನಗೆ ಹೇಳಿ ಅನ್ನುತ್ತಾರೆ ಸಮಾಜದ ಜನರು. ನೋಡಿ, ಪದೇ ಪದೇ ಈ ಹೆಣ್ಣನ್ನು ಚುಡಾಯಿಸಿದರೆ ನಾನು ಏನು ಮಾಡ್ತೀನಿ ಗೊತ್ತಾ? ಇದೇ ಪಿಸ್ತೂಲಿನಿಂದ ನಿನಗೆ ಪಾಠ ಕಲಿಸಬೇಕಾದ್ರೆ ಜೋಗೆ. ಹೆಣ್ಣೆ, ಸತ್ತರು ಮೀಸೆ ಬಾರದಂತೆ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಬೇಡ ಬೇಡವೆಂದು ಮತ್ತೆ ಮತ್ತೆ ಜಿಗಿದು ಬರುತ್ತಿರುವ ಈ ಪುರುಷ ಸಿಂಹ ಕೆಟ್ಟಿರಬೇಕಲೇ. ಅದೇ ಮಾತು ನಿಜವಾದರೆ ನೀನು ಬಂದು ನನ್ನ ಗಲ್ಲಕ್ಕೆ ಮುಟ್ಟಿದರೆ ಸರಿ. ನೋಡಿ, ನಿಮ್ಮಂತ ಪಟ್ಟಣಗಳಿಗೆ ಮುದ್ದು ಕೊಡಲು ನಾನೇನು ವೇಷ ಬೀರಿದೂ ಅಲ್ಲ. ನಾನು ಶ್ರೀಮಂತನ ತಂಗಿ, ಹಾಗಾಗಿ ಒಳ್ಳೆಯ ಮನೆತನದಲ್ಲಿ ಬೆಳೆದಿರುವ ಹೆಣ್ಣು. ಅಷ್ಟೇ ಅಲ್ಲದೆ ನಾನಿನ ಕಾಲೇಜ್ ಸ್ಟೂಡೆಂಟು. ಕಾಲೇಜ್ ಸ್ಟೂಡೆಂಟ್ ಕವಿತಾ, ಏನು ನಿನ್ನಂತ ಕಾಲೇಜ್ ಹುಡುಗಿಯರ ಸೊಬಗಿನ ಕಾಲೇಜಿಗೆ ಹೋಗುತ್ತೇನೆಂದು ಹೀಗೆ ಚಕ್ಕರ ಹೊಡೆದು ನಿಂದರೊಂದಿಗೆ ಮ್ಯಾಟ್ಲಿ ಸಿನಿಮಾ ನೋಡಿ ಬರುವ ಬಿಡಾಡಿ ಹೆಣ್ಣುಗಳೆಟ್ಟಿಲ್ಲ ಈಗಿನ ಹಾಳು ಸಮಾಜದಲ್ಲಿ ಪಿಕ್ನಿಕ್ಗೆ ಹೋಗುತ್ತೇನೆಂದು ನನ್ನ ಪ್ರೇಮಿಯೊಂದಿಗೆ ಫೋರ್ಕಿನಲ್ಲಿ ಬೆದ್ದು ಹೊರಳಾಡಿ ಬರುವ ಸುಪಾರಿತನದ ಹೆಣ್ಣುಗಳೆಟ್ಟಿಲ್ಲ ಈಗಿನ ಕೆಟ್ಟ ಕಲಿಯುಗದಲ್ಲಿ ಬಸ್ಸಿನಲ್ಲಿ ಹೋಗುವಾಗ ಬಸ್ ನಿರ್ವಾಹಕನಿಗೆ ಲೈನ್ ಹೊಡೆದು ನಿರ್ವಾಹಕನೇ ಕ್ಯಾಸ್ಟ್ ಖಾಲಿ ಮಾಡಿ ಪ್ಯಾಸನ್ ಹೆಣ್ಣುಗಳೆಟ್ಟಿಲ್ಲ ಈಗಿನ ಪ್ಯಾಸನ್ ಸಮಾಜದಲ್ಲಿ ಈ ಊರಿನಲ್ಲಿ ಕಲಿಯಲು ಇದ್ದರೂ ಕೂಡ ನನ್ನ ಪ್ರೇಮಿಗೆ ಒಂದಿಗೆ ತಿರುಗೋಡು ತೊಂದರೆಯಾಗುತ್ತದೆ ಎಂದು ಸಿಟಿಯಲ್ಲಿ ಕಲಿಯಲು ಎದ್ದು ಮತ್ತೆ ಒಪ್ಪಿಸಿಕೊಂಡು ಬರುವ ನನ್ನ ಹೆಣ್ಣುಗಳೆಟ್ಟಿಲ್ಲ ಈಗಿನ 25ನೇ ಶತಮಾನದಲ್ಲಿ. ಹೊರಸು ಹತ್ತಲು ಸಿದ್ಧವಾದ ಹೊಲಸ ಹೆಣ್ಣುಗಳೆಟ್ಟಿಲ್ಲ ಈಗಿನ ಹೊಲಸು ಸಮಾಜದಲ್ಲಿ. ಏನು ಹೇಳಲಿ ಕವಿತಾ, ಏನು ಹೇಳಲಿ? ಫಸ್ಟ್ ನಂದು ಅರ್ಧ ಬಟ್ಟೆ ಹಾಕಿಕೊಂಡು ತಿರುಗಾಡುವ ಕಾಲೇಜ್ ಸ್ಟೂಡೆಂಟ್ ಹೆಚ್ಚಾಗಿರುವುದನ್ನೇ ನಮ್ಮಂತ ಹರಿಯದ ಹುಡುಗರು ಹಾಳಾಗುತ್ತಿರುವುದು. ನೀನ್ ಯಾವ ಕಾಲೇಜ್ ಸ್ಟೂಡೆಂಟ್? ಯಾವ ಗರತಿ ಗಂಗವ್ವ? ನೋಡಿ, ನಾನು ಶ್ರೀಮಂತಿಕೆ ಅಂತ ಕೊಬ್ಬಿನಿಂದ ಮಾತಾಡಿದ್ದಕ್ಕೆ ನಾನು ಶ್ರಮಿಸುಡಿ. ಬಿಟ್ಟು ಬಿಡಬೇಕಾ ಕವಿತಾ? ನಿನ್ನನ್ನು ಬಿಟ್ಟು ಬಿಡಬೇಕಾದ್ರೆ ನನಗೊಂದು ಕಂಡೀಷನ್. ಈ ಟೈಗರ್ ಕರ್ಡ್ನ ಮನೆ ತರಿಸುವಂತೆ ಒಂದು ಹಾಡು ಹೇಳು. ನನಗೆ ಹಾಡಲಿಕ್ಕೆಲ್ಲ ಬರುವುದಿಲ್ಲ. ಹಾಡು ಹಾಡುವುದಷ್ಟೇ ಅಲ್ಲ ಕವಿತಾ, ಡ್ಯಾನ್ಸ್ ಮಾಡುತ್ತಾ ಹಾಡಬೇಕು. ಹಾಡ್ತೀಯಾ ಇಲ್ಲ? ಹೌದು, ಈ ದುಷ್ಟನಿಂದ ನಾನು ತಪ್ಪಿಸಿಕೊಳ್ಳಬೇಕಾದ್ರೆ ಇಲ್ಲಿ ಹೇಳಿದಂತೆ ನಾನು ಮಾಡಿ ಇಲ್ಲಿಂದ ಪಾರಾಗಲೇಬೇಕು.
ನೋಡಿ, ನಿಮ್ಮ ಆಸೆಯಂತೆ ಹಾಡಿದ್ದೇನೆ. ನಾನು ಬರುತ್ತೇನೆ. ಬರುವೆಯಾ? ನಿನ್ನಂತ ಜಂಬದ ಹೆಣ್ಣನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಬಾರಲೇ! ಕೈ ಬಿಟ್ಟು ಮಾತನಾಡುವ ಲುಚ್ಚೆ ನನ್ನ ಮಗನೇ. ನೋಡು, ನಿನ್ನ ಇದೇ ರೀತಿ ನನ್ನ ಕೈಯನ್ನು ಹಿಡಿದರೆ ನಿನ್ನ ಹೆಣವನ್ನು ಬಿಡೋದು ಖಚಿತ. ಮದವೇಗ ಸೊಕ್ಕಿನ ಹೆಣ್ಣು ನನ್ನ ಕೆನ್ನೆಗೆ ಮಾಡ್ತಿದೆಯೋ? ನನ್ನನ್ನು ತಡೆಯುವ ನೀನಾದು. ನೀನು ವಾಣಿಯಾದರೇನು, ಪರಮಾತ್ಮನಾದರೇನು, ಶ್ರೀಮಂತಿಗೆ ಸೊಕ್ಕಿನಿಂದ ನನ್ನ ಕೆನ್ನೆಗೆ ಬರಿದ್ದ ಈ ಹೆಣ್ಣನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಹೀಗೆ ಶೀಲಹರಣವಾದರೆ ಬುದ್ಧಿ ಬರುತ್ತದೆ. ಕೋಪದ ಹೆಂಗಸಿನ ಹಾಳು ಜನ ಕೆಟ್ಟ ಬಿಟ್ಟು ತಂದುಕೊಳ್ಬೇಡ ಪಾಡ. 10 ಜನ ಗುರುವಿನ ಮೆಚ್ಚುವಂತೆ ಸುಮಾರು ಕೆಲಸ ಮಾಡಿ ಇದರ ಹೆಣ್ಣು ಗಂಡು ದಿಲ್ಲಿ ತಪ್ಪುಂಡೆ ನಿಲ್ಲಿಸಿಕೋ. ನೀನು ಹೇಳಿದಾಗೆ ನಾನು ತಪ್ಪು ಮಾಡುತ್ತಿದ್ದೇನೆ. ನನಗೆ ಬಂದ ಆಕ್ರೋಶದಲ್ಲಿ ನಾನು ಈ ಥರ ಮಾಡಿದ್ದೇನೆ. ಹೌದು ಹೌದು ಹೌದು, ಹಿಂದಿನ ಈ ಟೈಗರ್ ಕರ್ಣ
ಪುಂಡ ಹುಲಿ ಆಗಲೇಬೇಕು. ಹೌದು ಹೌದು ಹೌದು, ಇಲ್ಲಿ ವರ್ಗ ಪುಂಡ ಹುಲಿ ಆಗಲೇಬೇಕು. ಹೇಗೆ ಕರ್ಣ, ನನ್ನ ಹೊತ್ತು ಇದು ನನ್ನ ಶೀಲ ಗೆಡಿಸಲು ಅಂತೇಳಿ ಬೆಟ್ಟವೇ ತಲೆ ಮೇಲೆ ಬೀಳುವಂತೆ ನಿಂತಿದೆಯಲ್ಲ, ಯಾಕೆ ನನ್ನ ಹೊತ್ತುಕೊಂಡು ಹೋಗು ಧೈರ್ಯವಿಲ್ಲವೇ, ಅಥವಾ ನನ್ನ ಅಣ್ಣನ ಹೆಸರಲ್ಲಿ ನಿನಗೆ ನಡುಗು ಬಂದಿದೆ? ಹೇ ಕವಿತಾ, ಧೈರ್ಯದ ಬಗ್ಗೆ ಈ ಕರ್ಣನ ಮುಂದೆ ಮಾತನಾಡಬೇಡ. ಈ ಕರ್ಣ ಗುಡುಗು ಹೊಡೆದ ಗರ್ಜಿಸಿದ್ದ ಬಂದರೆ ಕುಳಿತಿರೋ ಶಿಖರದ ಮೇಲೆ ಎತ್ತರದಲ್ಲಿ ಹೋರಾಡುವ ಇವನು ಗಂಡದೆ ಗಂಡು. ಕವಿತೋ, ಇಂದು ನಿನ್ನ ಟೈಮ್ ಸರಿ ಇದೆ. ನಿನ್ನನ್ನು ಬಿಡುತ್ತಾ ಇದ್ದೇನೆ. ಇನ್ನು ಮುಂದಾದರೂ ಶ್ರೀಮಂತಿಕೆ ಸೊಕ್ಕನ್ನು ಬಿಟ್ಟು ಬಗ್ಗಿ ಬಗ್ಗಿ ನಡೆದನ್ನು ಕರೆದುಕೋ. ನಾನು ಬರುತ್ತೇನೆ. ಶ್ರೀಮಂತ ಹೆಣ್ಣಾಗಿ ಬಡವರಲ್ಲಿ ಹುಡುಕಿ ಒಂದು ಬಗ್ಗಿ ಬಗ್ಗಿ ನಡೆಯಬೇಕೆಂದೇ ನನ್ನ ಆಸೆ. ಸಾಧ್ಯ ಕೊಟ್ಟರು ಒಯ್ದರು ಅವಸರ ಕೊಡ್ಬೇಕು ಬೇಡ. ಅದು ಇಲ್ರಿ, ಇನ್ನು ಮುಂದೆ ಉದ್ರಿಗಂತ ಬರಲಿ ಮಾಡಿ ಕಳಿಸ್ತೀನಿ. ಮುರಿದ್ರಪ್ಪ ನಂದು ಕೊಡ್ಲಿಕ್ಕ ಏಯ್ ನೀನೇನಾ ನನಗೆ ಬೆಳಗ್ಗೆ ಬರ್ ಚಂದಾಗ ನಮ್ಮಂತ ಹುಡುಗಿಯರು ಒಂದು ಕಡೆ ನಿಂತು ಏನ್ ಹುಡುಗಿ ನಾ ಪೇಪರ್ ಓದ್ಕೊಂತ ಬರೋದು ನೀನು ನೋಡಿದೆ ಇಲ್ಲ ನೋಡಿ ನನ್ನ ಮ್ಯಾಗ ನೀನ ಬಂದು ಹಾದಿ ಅಂದ್ರ ಎಷ್ಟರ ಅಂತೀನಿ ಅಂದ ನಿಂದ ಭಾರ್ಯನ ಹುಡುಗಿ ಸ್ವಲ್ಪ ತೋರಿಸ್ತೇನೆ ನನಗೆ. ನಮ್ಮೂರಾಗ ನಾನು ಒಬ್ಬನ ಮೀಟ ವ್ಯಾಪಾರ ಮಾಡೋದ, ಅದಕ್ಕೆ ನಿಮ್ಮೂರು ಒಂದು ಸ್ವಲ್ಪ ತೋರಿಸ್ತೇನೆ ನನಗೆ. ಯಾಕ ನಮ್ಮೂರ ಯಾಕೆ ಆ ಪಕ್ಕದಾಗ ಒಂದು ದೊಡ್ಡ ಗಿಡ್ಡ ಬ್ಯಾಡ, ಸ್ವಲ್ಪ ಸಣ್ಣದೊಂದು ತೋರ್ಸ, ಅಲ್ಲೇ ಮಾಡ್ತೇನೆ ನಾನು ಮೀಟ ವ್ಯಾಪಾರನ. ನೀವು ಹೇಳ್ತಾ ಇಲ್ಲ ಸ್ವಲ್ಪ ನಿಂತ್ಕೊಳ್ಳಿ ಮೇಡಮ್ ಅವರು. ಯಾಕಂದ್ರ ನನಗೆ ಮೀಟ ವ್ಯಾಪಾರ ಮಾರಿ 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 ಭಾಳ ಬ್ಯಾಸರ ಆಗ್ಬಿಡತಿ. ಒಂದು ಒಗಿರಲ್ಲ ಯಾಕ ಸಣ್ಣದ ಕಡೆಕತ್ತ ಹೆಂಗ್ ಸಣ್ಣಗಲ್ರಿ ನನ್ನ ಮೈ ನಿನ್ನ ಕೂಡಾಗ ಅಲ್ಲಿ ಕೇಂದ್ರ ಗುಂಡ ಕುಂತ್ಕೊಂಡು ಭಿಕ್ಷೆ ಹೋಗ್ಕೊಂತ ಚಿನ್ನ ಅಲ್ಲ ಮುಡ್ದಾರ ಹಳೆ ಮುಡ್ದಾರ ಮಂಗಿನ ತಿಂದ್ರೆ ಯಾಕ್ರಿ ಹೇಳಿ ಬಾಯಿ. ನಮ್ಮೂರಾಗ ದೇವ್ರ ಕಟ್ಟ ಭಾಳ ಆಗ್ತೈತಿ. ಒಬ್ಳು
ಪದವೇ ಒಪ್ಪು ಆಗುವುದು ಎಲ್ಲರೂ ಒಂದು ಪದ ಹೋಗ್ದು ಹೋದ್ರು ಹೋಗ್ತಿ ಯಾಕ್ರಿ ನಡಿವೆ ಏನ ವಿಚಾರ ಮಾಡ್ದಂಗ ಕಾಂತೈತಿ ಏನಿಲ್ಲ ಬಿಡಿ ಮತ್ತೆ ಹಂಗೆ ತಡ ಹೋಗಿರಲ್ಲ ಸ್ವಲ್ಪ ಆರಾಮಿಲ್ಲ ಸ್ವಲ್ಪ ಸೂಜಿ ಮಾಡ್ತೀನಿ ಮಾಡ್ತೀನ್ರಿ ಕಡೆ ಆಗೋದು ನಮ್ಗೆ. ಇನ್ನು ಮದುವೆ ಮುಗಿದಿಲ್ಲ ನೀ ಗಡಗಡ ಮಾಡಬೇಡ